ಆತನು ಯಾಕೆ ಸಬ್ಬತ್ ದಿನದಲ್ಲಿ ರೋಗ ಸೌಖ್ಯ ಮಾಡ್ತಾನೆ ಅಂತೇಳಿ ಅನೇಕರು ಮಾತಾಡಿರ್ಬೋದು. ಆದರೆ ದೇವರ ಉದ್ದೇಶ ಏನು? ಯಾರು ಬಂಧನದಲ್ಲಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ರೋಗದಲ್ಲಿ ಬಿದ್ದಿದ್ದಾರೆ, ಅವರಿಗೆ ಬಿಡುಗಡೆ ಕೊಡುವುದೇ ದೇವರ ಆಲೋಚನೆ ಆಗಿದೆ. ಈ ದಿನ ಮಾಡೋದಿಲ್ಲ, ಈ ದಿನ ಮಾಡ್ಬೇಕನ್ನೋದು ಯಾವ ನಿಯಮ ಇಲ್ಲ. ಅವರಲ್ಲಿ ಪಾರಂಪರ್ಯ ನೋಡ್ತಾ ಇದ್ದಾರೆ. ಆದ್ರೆ ದೇವರಿಗೆ ಬಿಡುಗಡೆ ಹೊಂದಿಕೋ. ಇವತ್ತು ನೀನು ಕಷ್ಟದಲ್ಲಿದ್ಯಾ, ದುಃಖದಲ್ಲಿದ್ಯಾ, ರೋಗದಲ್ಲಿದ್ಯಾ, ಪಾಪದಲ್ಲಿದ್ಯಾ, ಬಂಧನದಲ್ಲಿದ್ಯಾ, ಸರಪಣದಲ್ಲಿದ್ಯಾ, ಸಾಲದಲ್ಲಿ ಬಿದ್ದಿದ್ಯಾ, ಇವತ್ತು 38 ವರ್ಷಗಳಿಂದ ರೋಗದಲ್ಲಿ ಬಿದ್ದಿದ್ದ, ಹಾಸಿಗೆಯಲ್ಲಿ ಮಲಗಿದ, ಇವನ ಹಾಸಿಗೆ ನೆತ್ತುಕೊಂಡು ನಡೆ ಅಂತ ಹೇಳಿದ ತಕ್ಷಣ ಯಾವ ರೀತಿ ಅವನ ಹಾಸಿಗೆ ನೆತ್ತುಕೊಂಡು ನಡೆದು ಅವನು ಸೌಖ್ಯ ಹೊಂದಿಕೊಂಡನೋ ಅದೇ ರೀತಿ ದೇವರ ಮಕ್ಕಳೇ, ಇವತ್ತು ನೀನು 38 ವರ್ಷದಿಂದ ನೀನು ಕಷ್ಟದಲ್ಲಿರ್ಬೋದು, ರೋಗದಲ್ಲಿರ್ಬೋದು, ಅನೇಕ ಸಮಸ್ಯೆದಲ್ಲಿರ್ಬೋದು, ಅನೇಕ ಬಾಧೆಯಲ್ಲಿರ್ಬೋದು. ಮಗಳೇ, ಇವತ್ತು ನೀನು ದುಃಖ ಪಡಬೇಡ, ಇವತ್ತು ನೀನು ಕಣ್ಣೀರು ಸುರಿಸಬೇಡ. ಹಾಸಿಗೆಯಲ್ಲಿ ಮಲಗಿರೋದಕ್ಕೆ ಅಲ್ಲ ದೇವರು. ಇವತ್ತು ದೇವರು ಹೇಳ್ತಾ ಇದ್ದಾನೆ, ನಿನ್ನ ಹಾಸಿಗೆ ಎತ್ತುಕೊಂಡು ನಡೆ. ಅಂದ್ರೆ ನೀನಿರೋ ಜಾಗವನ್ನು ಎತ್ತುಕೊಂಡು ನಡಿ. ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಕ್ ಹೋಗ್ತಾ ಇದ್ದಾರೆ. ನೀನಿರೋ ಜಾಗದಲ್ಲಿ ಕುಳಿತು